30 ಅಡಿ ರಸ್ತೆ ಇತ್ತು. ಈಗ ಮುಂದೆ ಬೇರೆಯವ್ರು ತಗೊಂಡ್ಬಿಟ್ಟು ನಮಗೆ ತೊಂದರೆ ಮತ್ತು 20 ವರ್ಷದಿಂದ ಇದ್ದ ರಸ್ತೆನ ಮುಚ್ಚಿಬಿಟ್ಟವ್ರೆ. ನಾವು ಓಡಾಡ್ದಿರ ಎಷ್ಟೋ ದಿನ ಅಲ್ದಿದ್ದೀವಿ. ಸರ್ ಇದು ಲೇಔಟು 2004-2005 ಲೇಔಟ್ ಆಗಿದೆ ಸರ್. ಈ ಲೇಔಟ್ ಆದಮೇಲೆ ಸುಮಾರು ಒಂದು 100-150 ಸೈಟು ಈ ರೋಡ್ ಮುಖಾಂತರನೇ ಒಳಗಡೆ ಹೋಗಿ ಲೇಔಟ್ ಆಗಿದೆ ಸರ್. ಇದಾದಮೇಲೆ ಇದೇ ರೋಡ್ ನೋಡಿಸ್ಬಿಟ್ಟು ಸುಮಾರು ಹಿಂದೆಗಡೆ ಪ್ರಾಪರ್ಟಿಗಳೆಲ್ಲ ಕನ್ವರ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಕೆಲವು ಸೈಟಲ್ಲಿ ಇದರ ಖಾತೆಗಳಾಗಿದ್ದಾವೆ, ಕೆಲವು ಸೈಟ್ ಖಾತೆಗಳಾಗಿಲ್ಲ. ಸರ್ವೆ ಮಾಡಿಸ್ರಿ, ಇನ್ನ 4 ಸಲ ಸರ್ವೆ ಅಂತ ತಿಳ್ಕೊಳ್ಳಿ. ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಕಂದಾಯ ಸೈಟ್ಗೆ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಟ್ಯಾಕ್ಸ್ ಕಟ್ಸ್ಕೊಳ್ತಾರೆ, ಖಾತಾ ಮಾಡೋದಕ್ಕೆ ದುಡ್ಡು ಕಟ್ಸ್ಕೊಳ್ತಾರೆ. ಈಗ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ, ಕೊನೆಗೆ ರಸ್ತೆನೂ ಇಲ್ಲ. ಈಗ ನಾವೇನು ನಿಂತಿದ್ದೀವಿ, ಇದು ಸುಮಾರು 20-30 ಅಡಿ ರಸ್ತೆ. 2004 ಮತ್ತು 2005ರಲ್ಲಿ ಆಂಧ್ರ ಮೂಲದ ವೆಂಕಟರಾಜು ಅಂತಕ್ಕಂಥವರು ಇಬ್ಬರು ಮತ್ತು ಇನ್ನೊಬ್ಬ ಕೃಷ್ಣಪ್ಪ ಅನ್ನೋರು ಸೇರಿಕೊಂಡು ಲೇಔಟ್ ಮಾಡ್ತಾರೆ. ನೆಲ್ಲುಕುಂಟೆ ಸರ್ವೆ ನಂಬರ್ 23-24ರಲ್ಲಿ 2 ಎಕರೆ ಲೇಔಟು. ಹಾಗೆಯೇ ಬೆಟ್ಟಲ್ಸೂರಿಗೆ ನಮ್ಮ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಈ ಎಲ್ಲ ಬೆಟ್ಟಲ್ಸೂರು ಸರ್ವೆ ನಂಬರ್ಗೆ ಸೇರಿರ್ತಕ್ಕಂಥ ಜಾಗ. ಯಾವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಭಾಗಕ್ಕೆ ಬಂತೋ, ಏರ್ಪೋರ್ಟ್ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಯಿತೋ, ಈ ಭಾಗದ ಜಮೀನುಗಳಿಗೆ ಚಿನ್ನದ ಬೆಲೆ ಒಂದು ಅಡಿಗೆ 10,000-15,000 ಸಾವಿರ ಇದೆ. ನಮ್ಮ ಬ್ರಿಡ್ಜ್ ಮುಂದೆ ಕಾಣ್ತಕ್ಕಂಥ ಏನು ಬ್ರಿಡ್ಜ್ ಏನಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ಮಾಲ್ ಬರುತ್ತೆ, ಪಕ್ಕದಲ್ಲೇ ರೈಲ್ವೆ ಮೇಲ್ಸೇತುವೆ ಆಗ್ತಾ ಇದೆ. ಯಲಹಂಕ ಏನೋ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ರಾಜನಕುಂಟೆಗೆ ಹೋಗಿ ರೋಡ್ ಏನಿದೆ, ಆ ರೋಡ್ನ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನುಗಳಿಗೆ ಕೋಟಿ ಬೆಲೆ. ಒಂದು ಅಡಿಗೆ 12,000-15,000ವರೆಗೂ ಇದೆ ಅಂದರೆ ಈಗ ಲೇಔಟ್ ಮಾಡಿದ್ದಾರೆ. ರೆವೆನ್ಯೂ ಸೈಟು ಅಂದರೆ ಯಾವುದೇ ರೀತಿಯ ಕನ್ವರ್ಷನ್ ಆಗಿಲ್ಲ. ಬಡವರು, ಶ್ರೀಮಂತರು ಇರೋವಂಥವ್ರು ಈ ಅಕ್ಕಪಕ್ಕ ಇರ್ತಕ್ಕಂಥ CISF, BSF ಮತ್ತು ಏರ್ಫೋರ್ಸ್ನ ನಿವೃತ್ತ ಸೈನಿಕರುಗಳು ಇರ್ಬೋದು, ಬೇರೆ ಬೇರೆ ಅರಸೇನೆ ಪಡೆಗಳು ಕೆಲಸ ಮಾಡ್ತಕ್ಕಂಥ 100 ಜನ, ಸುಮಾರು 100ಕ್ಕೂ ಹೆಚ್ಚು ನಿವೇಶನಗಳನ್ನ ತಗೊಂಡು ಈಗ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥದ್ದು. ಕಾರಣ ಏನು, JCB ರಸ್ತೆನ ಕ್ಲೀನ್ ಮಾಡ್ತಾ ಇದೆ. ಈ ರಸ್ತೆ ಅಕ್ಕಪಕ್ಕ ಇರ್ತಕ್ಕಂಥವ್ರು ಹೇಗಾದರೂ ಮಾಡಿ ಈ ಭಾಗದ ರಸ್ತೆನ ಒತ್ತುವರಿ ಮಾಡಿಕೊಂಡು ಮುಂದೆ ಇರ್ತಕ್ಕಂಥ 2 ಎಕರೆ, ಅದರಲ್ಲೂ 2-3 ಮನೆಗಳು ಮಾತ್ರ ಇದೆ. ಇವುಗಳನ್ನ ಡೆಮಾಲಿಷನ್ ಮಾಡಿದ್ರೆ ನಾವು ಇಡೀ ಈ ಪ್ರದೇಶನ ದೊಡ್ಡ ಮಟ್ಟದ ಲಾಭಕ್ಕೆ ಮಾರ್ಕೊಳ್ಬೋದು ಅಂತೇಳಿ ಮಾಲೀಕರು, ಹಾಗೇನೆ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನ್ದಾರರು, ಮುಖ್ಯವಾಗಿ ಬೆಟ್ಟಲ್ಸೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ರಾಮಮೂರ್ತಿ, ಆಮೇಲೆ ಏನು ಶುಗರ್ ಶ್ರೀನಿವಾಸು, ಇವರೆಲ್ಲ ಸೇರಿಕೊಂಡು ಈ ರೀತಿಯ ಅಕ್ರಮಗಳಿಗೆ ಭಾಗಿಯಾಗಿರ್ತಕ್ಕಂಥದ್ದು. ಇಲ್ಲೊಬ್ಬ ತಾಯಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಏನು ಅವ್ರ ಸಮಸ್ಯೆ ಅಂತ. ಅಮ್ಮ ನಮಸ್ತೆ, ನಿಮ್ದು ಏನು ರಸ್ತೆ ಸಮಸ್ಯೆ? ಎಷ್ಟು ದಿನಗಳಿಂದ ನಿಮ್ಗೆ ಈ ಸಮಸ್ಯೆ? ನಮ್ಮದು ಸೈಟ್ ಸರ್. ಸೈಟಿಗೆ ನಮಗೆ ಎಲ್ಲ ಒತ್ತುವರಿ ಮಾಡಿಕೊಂಡು ಮಠ ಮಾಡಿ ನಮ್ಮದು ಜಾಗ ಅಂತ ಇದು ಮಾಡ್ತಾ ಇದ್ದಾರೆ. ಇದು 15-12 ಗುಂಟೆ ನಮಗೆ ಬರಬೇಕು, ನಿಮ್ದು ಇಲ್ಲಿಲ್ಲ, ನಿಮಗೆ ಬೇರೆ ಕಡೆ ಕೊಡ್ತೀವಿ, ಹಂಗೆ ಅಂತ ರೋಡನ್ನು ಎಲ್ಲ ಕಿತ್ತಾಕಿ ಗುಂಡಿ ಮಾಡಿ ಇದು ಮಾಡಿದ್ದಾರೆ, ಬಿಡ್ತಾ ಇಲ್ಲ ನಮಗೆ. ಈ ತಾಯಿ ಎನ್ನುವಾದರೆ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರ್ತಕ್ಕಂಥ ಸುಮಾರು 75 ವರ್ಷದ ಸೀನಿಯರ್ ಸಿಟಿಸನ್ನು ಮತ್ತು ಅವ್ರ ಧರ್ಮಪತ್ನಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮನೆ ಕಟ್ಕೊಂಡು ಎಷ್ಟು ವರ್ಷ ಆಯಿತು? ಈಗ ರಸ್ತೆಗಾಗಿ ಎಷ್ಟು ವರ್ಷಗಳಿಂದ ಸಮಸ್ಯೆ? ಮನೆ ಕಟ್ಕೊಂಡು 3-4 ವರ್ಷ ಆಯಿತು ಸರ್. ನಾವು 3 ವರ್ಷದಿಂದ ರಸ್ತೆ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್. ರೋಡ್ ನಮ್ಗೆ ಓಡಾಡೋಕ್ಕೆ ದಾರಿ ಇಲ್ಲ ಸರ್. ಶ್ರೀನಿವಾಸು, ರಾಮಮೂರ್ತಿ ಸರ್. ಯಾವ ಊರಿನವರು? ಬೆಟ್ಟಲ್ಸೂರವರೊಬ್ಬರು, ಸುಗ್ಗಟ್ಟದ್ದವರೊಬ್ಬರು. ಏನು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ರಸ್ತೆ ತೊಂದರೆಯಿಂದ? ರಸ್ತೆ ತೊಂದರೆಯಿಂದ ನೀರು ಗಾಡಿ ಬರಲ್ಲ, ನಾವು ಲಾರಿಯಲ್ಲೇ ಹಾಕ್ಸ್ಕೊಳ್ಬೇಕು. 3-4 ಸಾರಿ ಟ್ರಂಚ್ಗಳು ಹೊಡೆದ್ಬಿಟ್ರು, ನಾವು ಕೇಳ್ಕೊಂಡ್ರು ಇಲ್ದಿರ ಟ್ರಂಚ್ಗಳು ಹೊಡೆದ್ಬಿಟ್ಟು ತೊಂದರೆಗಳು ಮಾಡ್ತಾರೆ. ಸಾಯಂಕಾಲ ಆದರೆ JCB ಬರ್ತದೆ, ರಸ್ತೆನ ಅಡ್ರೆಸ್ ಇಲ್ದಿರ ಮಾಡಿಬಿಟ್ಟವ್ರೆ. 30 ಅಡಿ ರಸ್ತೆ ಸಮೇತ. ದಯವಿಟ್ಟು ಅದನ್ನ ರಸ್ತೆ ತೆಗಿಸಿ ನಮಗೆ ಸರ್ಕಾರದವರು ದೊಡ್ಡವರೆಲ್ಲ ಸೇರಿ ನಮ್ಗೆ ರಸ್ತೆ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇದು ಈಗ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಈ ಥರ ಸಮಸ್ಯೆ ನಿಜವಾಗ್ಲೂ ಮೊದಲು ಸೈಟ್ ತಗೊಂಡಾಗ ಸಮಸ್ಯೆ ಇತ್ತಾ? ಈ ಸಮಸ್ಯೆ ಇದು ಪರಿಹಾರ ಏನು ಸರ್? ಸರ್, ಸೈಟ್ ತೊಗೊಳಕ್ಕೆ ಈ ಥರ ಏನೂ ಇಲ್ಲ, ಎಲ್ಲರಿಗೂ ಚೆನ್ನಾಗೇ ಇತ್ತು. ಇದೊಂದು 3 ವರ್ಷ ಆದಮೇಲೆ ಏನು ಮಾಡಿದ್ದಾರೆ ಅಂದರೆ, ಇವರು
ಇದು ಅಕ್ಕಪಕ್ಕ ಇರೋರು ಏನು ಗೊತ್ತಾ, ನಮ್ಗೆ ಜಾಗ ಇಲ್ಲಿ ಬರುತ್ತೆ ಅಂತ ಡಿಪಾರ್ಟ್ಮೆಂಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೋಡಿ ಕುಳಿಸಿ ಇದು ನಮ್ಮ ಸೈಟ್ ತೊಗೊಂಡಿರೋ ಲೇಔಟಲ್ಲಿ ಇರೋರ್ದೇ ಸೈಟ್ ನಮ್ಗೆ ಇಲ್ಲಿವರೆಗೂ ಬರುತ್ತಂತ ಅಕ್ವಜೇಷನ್ ಮಾಡ್ಕೊಂಡಿದ್ದಾರೆ. ಅಕ್ವಜೇಷನ್ ಮಾಡ್ಕೊಂಡು ಈ ರೋಡ್ ಏನಿದೆಯೋ ಆ ರೋಡನ್ನು ನಮಗೆ ಸೇರಿದೆ ಅಂತ ಒಬ್ಬರೊಬ್ಬರು ಸೇರಿಕೊಂಡು ಅಲ್ಲಿ ಲಾಸ್ಟು ಆ ಸೈಟ್ ಫುಲ್ ಎಂಟೈರ್ ಒಂದು 4-5 ಸೈಟ್ನ ಅಕ್ವಜೇಷನ್ ಮಾಡ್ಕೊಂಡು ಕಾಂಪೌಂಡ್ ಮಾಡಿದ್ದಾರೆ. ಕಂದಾಯ ಸಚಿವರಿಗೆ ಏನು ಮನವಿ ಮಾಡಲಿಲ್ಲ ನೀವು? ಮಾಡಿದ್ವಿ, ಕಂದಾಯ ಸಚಿವರಿಗೆ ಹೇಳಿದ್ವಿ. ಕಂದಾಯ ಸಚಿವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವ್ರು ಬಂದ್ರೂ ಏನು ಗೊತ್ತಾ, ಅಟ್ ಪ್ರೆಸೆಂಟು ಏನೋ ಒಂದು ಮಾಡ್ತಾರೆ. ನೆಕ್ಸ್ಟ್ ನಾವು ಇಲ್ಲಿಂದ ವಾಪಸ್ ಹೋಗಿದ ತಕ್ಷಣ ರೋಡ್ ಕ್ಲೋಸ್ ಮಾಡಿಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ 2-3 ವರ್ಷ. ಯಾವ ಭಾಗಗಳ ಜನರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಎಲ್ಲ ಏರ್ಫೋರ್ಸಲ್ಲಿ ಇದ್ದಾರೆ, ಬೇರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಇದ್ದಾರೆ, BSF ಅಲ್ಲಿ ಕೆಲಸ ಮಾಡೋರು ಇದ್ದಾರೆ, ನಮ್ಮ ಜಮ್ಮು ಕಾಶ್ಮೀರಲ್ಲಿ ಕೆಲಸ ಮಾಡೋರು ಸ್ವಲ್ಪ ಒಂದು 10-15 ಜನ ಸೈಟ್ ತೊಗೊಂಡಿದ್ದಾರೆ ಸೈನಿಕರು. ನಾವು ಒಂದು ಹೇಳ್ತಾ ಇದ್ವು ಅಂದರೆ ರೆವಿನ್ಯೂ ಸೈಟ್ ಅಂತ ಕೊಟ್ಟರು, ಅವಾಗ ಯಾಕೆ ಅವ್ರು ಬಿಡಬೇಕಾಗಿತ್ತು? ಸ್ಟಾಪ್ ಮಾಡಿದರೆ ನಾವು ಕೊಡ್ತಾ ಇಲ್ಲ. ಸ್ಟಾಂಪ್ ಡ್ಯೂಟಿ ತೊಗೊಂಡ್ರು, ಎಲ್ಲ ತೊಗೊಂಡ್ರು. ಕಟ್ಟಾದ್ಮೇಲೆ ಇನ್ನೊಂದು ಖಾತಾ ಮಾಡಿದ್ದಾರೆ. ಖಾತಾ ಕೊಟ್ಟು ಇವಾಗ ಎಲ್ಲ ಇದು ಮಾಡಿಕೊಂಡು ಇವಾಗ ಮನೆ ಕಟ್ಕೋಬೇಕಂದ್ರೆ ಈ ಥರ ತೊಂದರೆ ಮಾಡ್ತಾಯಿದ್ದಾರೆ. ಇನ್ನು ಈ ನಿಟ್ಟಿನಲ್ಲಿ ವಕೀಲರನ್ನು ಕೇಳೋಣ. ಸರ್, ಈಗ 20 ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಈಗ ರಸ್ತೆ ಹೆಸರಲ್ಲಿ ಸಮಸ್ಯೆ ಆಗ್ತಾ ಇದೆ. ಕಾನೂನು ಹೋರಾಟ ಏನಾಗ್ಬೋದು? ಕಾನೂನು ಹೋರಾಟ ಯಾವ ರೀತಿ ಮಾಡ್ಬೋದು ಸರ್ ಮುಂದೆ? ನೋಡಿ, ಇದೇನು ಯಲಹಂಕದ ಹೃದಯ ಭಾಗದಲ್ಲಿ ಬರುತ್ತೆ, ಇದು ಬೆಟ್ಟಲ್ಸೂರು ಮತ್ತು ನೆಲ್ಕುಂಟೆ ಗ್ರಾಮದಲ್ಲಿ ಏನಾಗಿದೆ, ಒಂದು 196 ಸೈಟ್ಸ್ ಇದೆ ಈ ಓವರಾಲ್ ಈ ಭಾಗದಲ್ಲಿ. ನೋಡಿ, ಇದೇನು ಹೈವೇ ಪಾಸ್ ಆಗಿದೆ, ಈ ಪಕ್ಕದಲ್ಲಿ 2 ಎಕರೆ. ಆಗ ಹಿಂದಿನ ತಲೆಮಾರುಗಳು ಏನು ಮಾಡಿದ್ರು, ಒಂದು ಲೇಔಟನ್ನು ಡೆವಲಪ್ಮೆಂಟ್ ಮಾಡಿ ಸಾಧಾರಣ ಅಂದರೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಸೇಲನ್ನು ಮಾಡಿಬಿಟ್ರು. ನಾನು ಕೂಡ ಪ್ರತಿ ಸಲವೂ ಸಹ ರೆವಿನ್ಯೂ ಸೈಟ್ಸ್ಗಳಲ್ಲಿ ಏನು ಲೇಔಟ ಸಮಸ್ಯೆಗಳಾಗುತ್ತೆ, ಮಗದೊಂದು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀನಿ. ಇದೇ ಸಮಸ್ಯೆ ಇಲ್ಲೂ ಬರುತ್ತೆ. ಇಲ್ಲಿ ನೋಡಿ, ಈ ಪಕ್ಕದ ಜಾಗದ ಸರ್ವೆ ನಂಬರ್ ಯಾರೋ ಈ ದೌರ್ಜನ್ಯ ಮಾಡ್ತಾರೆ ಬಲಾಢ್ಯರು, ಯಾರೋ ಕಾಂಗ್ರೆಸ್ ಪಕ್ಷದವರು ಅಂತ, ಅವ್ನು ಯಾವನಾರು ಆಗಿರ್ಬೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಯಾವುದೋ ಖಾಲಿ ಜಾಗ ತೊಗೊಬಿಡೋದು, ಆಮೇಲೆ ಲಿಟಿಗೇಷನ್ ಬೇಕು ಅಂತಲೇ ಲಿಟಿಗೇಷನ್ ಜಾಗಗಳಿಗೆ ಕೈ ಹಾಕೊಳ್ಳೋಂಥ, ಕಮ್ಮಿ ಬೆಲೆಗೆ ತೊಗೊಳ್ಳೋವಂಥದ್ದು, ಬಡ ಜನರ ಮೇಲೆ ಬಂದು ದೌರ್ಜನ್ಯ ಮಾಡೋವಂಥದ್ದು. ಯಾರೋ ಶುಗರ್ ಶ್ರೀನಿವಾಸ್ ಅಂತೆ, ಅವ್ನು ಎಷ್ಟು 1000 ಕೋಟಿಗಿದ್ರೆ ನಮಗೆ ಬೇಕಾಗಿಲ್ಲ. ಅದು ಯಾರೋ ಪಾಪ ಇಲ್ಲಿ ರಾಮಮೂರ್ತಿ ಅಂತ ಇದ್ದಾರಂತೆ, ಮೆಂಬರ್ ಅಂತೆ. ಇದೇ ಕನೆಕ್ಟಿವಿಟಿ ರೋಡು, ಮೇಯ್ನ್ ಕನೆಕ್ಟಿವಿಟಿ ರೋಡ್ ಇದು. ಈ ಜಾಗ ಬಿಟ್ಟರೆ ಬೇರೆ ಹೋಗೋದಕ್ಕೆ ಜಾಗ ಇಲ್ಲ. ಈ ದಗಾಕೋರು ಏನು ಮಾಡೋದು ಗೊತ್ತಾ, ದೌರ್ಜನ್ಯ ಮಾಡೋದಕ್ಕೆ ಈ ರೋಡ್ನ ಕ್ಲೋಸ್ ಮಾಡಿದ್ರೆ ಈ 196 ಸೈಟ್ ಅವರು ಅವ್ರ ಹತ್ರ ಹೋಗ್ಬೇಕು. ಅಲ್ಲಿ ಏನಾಗುತ್ತೆ, ಈ 2,000 ರೂಪಾಯಿ ಕೊಡ್ತೀನಿ, ಈಗ 10,000 ರೂಪಾಯಿ ಕಮ್ಮಿ ಆಯಿತು. SRVಯಲ್ಲಿ ಒಂದು 6,000-7,000 ಇರ್ಬೋದು. 10,000-15,000 ಮಾರ್ಕೆಟ್ ವ್ಯಾಲ್ಯೂಯೇಷನ್ ನೋಡ್ತಾ ಇದೆ. 2,000 ಕೊಡ್ತೀವಿ, 20-25 ಲಕ್ಷ ರೂಪಾಯಿಗೆ ಸೈಟ್ ಸೇಲ್ ಮಾಡು. ಈ ಪಕ್ಕದಲ್ಲಿ ಯಾರೋ ನಮ್ಮ ಸ್ನೇಹಿತರು ಕನ್ವರ್ಷನ್ ಲ್ಯಾಂಡ್ ತೊಗೊಂಡಿದ್ದಾರೆ, ಲ್ಯಾಂಡನ್ನು ತೊಗೊಂಡು ಕನ್ವರ್ಷನ್ ಮಾಡಿದ್ದಾರೆ. ಇದು ರೋಡ್ ಇದೆ ಅಂತ ಗ್ರಾಮ ಪಂಚಾಯತಿಯಿಂದ NOC ಇದೆ, DC ಆಫೀಸಿಂದ ಇವ್ರಿಗೆ NOC ಕೊಟ್ಟು ರೋಡ್ ಇದೆ ಅಂತ ತೋರಿಸಿ ಕನ್ವರ್ಷನ್ ಮಾಡಿರುವಂಥದ್ದು. ಇಲ್ಲ ರೋಡ್ ಇಲ್ಲ ಅಂದರೆ ಅವ್ರ ಜಾಗಕ್ಕೆ ಕನ್ವರ್ಷನ್ ಆಗಲ್ಲ. ಲೇಔಟ್ದು ಸ್ಕೆಚ್ ಇದೆ ಅವ್ರ ಹತ್ರ, ಜಾಗ ದಾರಿ ಇದೆ, ನೆಲ್ಕುಂಟೆಗೆ ಹೋಗೋದಕ್ಕೆ ಜಾಗ ಇದೆ ಅಂದ್ಬಿಟ್ಟು ಸರ್ವೆ ಸ್ಕೆಚ್ ಇದೆ, ಕಂಪ್ಲೀಟ್ ಆಗಿ ಲೀಗಲ್ ಆಗಿದೆ. ಕೋರ್ಟಲ್ಲಿ ಕೇಸು ಹಾಕಿದ್ದೀವಿ, KT ಟ್ರಿಬ್ಯುನಲ್ಲೂ ಇದೆ, ಮತ್ತು OS ಕೇಸಲ್ಲೂ ನಡೀತಾ ಇದೆ. ಬಟ್ ಇದು ನೋಡಿ, ಇವ್ರು ದೌರ್ಜನ್ಯಕಾರ ಏನು ಮಾಡ್ತಾರೆ ಗೊತ್ತಾ, ನೋಡಿ ಇವರೆಲ್ಲ ಎಲ್ಲೋ ಕೂಲಿ ಕಾರ್ಮಿಕರು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ರಾತ್ರಿ ಬಂದು ನೋಡಿ, ಇದೆ ನೀವು ನಿಮ್ಮ ಮೀಡಿಯಾದವರು ಕಣ್ಣಾರ ನೋಡ್ತಿರುವಂಥದ್ದು. ಏನು ಇವರು ಕಾಂಪೌಂಡ್ಗಳನ್ನು ಹಾಕ್ತಾರೆ, ಕಾಂಪೌಂಡ್ಗಳನ್ನು ರಾತ್ರಿ ಬಂದು 100 ಜನ ರೌಡಿಗಳು ಬಂದು ತೆರವನ್ನು ಮಾಡುವಂಥದ್ದು. ಆದಷ್ಟು ಬೇಗ ಸಮಸ್ಯೆ ಇತ್ಯರ್ಥ ಆಗಬೇಕು. ಕನಸು ಕಟ್ಕೊಂಡು ಜೀವನದಲ್ಲಿ ಉಳಿಸಿದ್ದನ್ನು, ಕೂಡಿಟ್ಟಿದ್ದನ್ನು ಖರ್ಚು ಮಾಡದೆ ಮುಪ್ಪಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ತಗೊಂಡಿರ್ತಕ್ಕಂಥ ಸೈಟು ಈಗ ನನ್ನ ಸೈಟ್ಗೆ ನಾನೇ ಮಾಲೀಕ ಅಲ್ಲ, ನನ್ನ ಸೈಟಲ್ಲಿ ಈಗ ನಾನೇ ಮನೆ ಕಟ್ಕೊಳಕ್ಕಾಗಲ್ಲ, ಕಟ್ಕೊಂಡ್ರೆ ಕಾಂಪೌಂಡ್ನ ಒಡೆದಾಕ್ತಾರೆ. ಇದು ನಿಲ್ಲಬೇಕು. ನಮ್ಮ ತಾತ 963 ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ಈ ಲ್ಯಾಂಡು ಯಾರು ಆಂಧ್ರದವ್ರು ಲೇಔಟ್ ಮಾಡಿರೋದು. ಅವರು 2 ಎಕರೆ 14 ಗುಂಟೆ ಕೊಂಡ್ಕೊಂಡಿದ್ದಾರೆ. ಅದರಲ್ಲಿ ಲೇಔಟ್ ಮಾಡಬೇಕಾಯಿತು. ನಮ್ಗೆ ಗೊತ್ತಿಲ್ಲ, ಏನು ಯಾರೂ ಇಲ್ಲಿ ಅಳತೆ ಮಾಡಿಸಿಲ್ಲ, ಏನೂ ಮಾಡಿಲ್ಲ. ಅದಾದಮೇಲೆ 22 ಗುಂಟೆ ಎಕ್ಸ್ಟ್ರಾ ಮಾಡೋರು ಅವರು. ಆ 20 ಗುಂಟೆ ಎಕ್ಸ್ಟ್ರಾದಲ್ಲಿ ಇವಾಗ ನಮ್ಮ ಜಮೀನು ಸೇರ್ಕೊಂಥದ್ದು. ಅದಕ್ಕೆ ನಮ್ಮ ತಾತ ಏನು ಪರ್ಚೇಸ್ ಮಾಡೋರು 2 ಎಕರೆ 6 ಗುಂಟೆ ಅಷ್ಟು ಕೊಟ್ಟರೆ ಸಾಕು, ನಮಗೂ ಅಷ್ಟಕ್ಕೆ ಫೈಟ್ ಮಾಡ್ತಾರೆ. ನಾವು ಬೇರೆ ಇನ್ನೇನು ನಾವೇನು ಕೇಳ್ತಾ ಇಲ್ಲ. 236/10 ನಮ್ಮ ತಾತೆಯಿಂದ ನಮ್ಮ ತಂದೆಗೆ ಬಂತು, ತಂದೆಯಿಂದ ನಮಗೂ ಬಂತು ಸರ್. ಅದು 2 ಎಕರೆ 6 ಗುಂಟೆ, ಅದರಲ್ಲಿ 4.25 ಗುಂಟೆ, ಸುಮಾರು 5.25 ಗುಂಟೆ ಇದಕ್ಕೆ ರೋಡ್ಗೆ ಹೋಗಿದೆ, DCLಗೆ. ಇನ್ನು ಉಳಿದ ಜಾಗ ಇದೆ ಸರ್. ಇವಾಗ ಸರ್ DC ಕನ್ವರ್ಷನ್ ಮಾಡಿಕೊಟ್ಟಿದ್ದಾರಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ನೋಡಲಿ, ಅವ್ರು ಓಕೆ ಮಾಡಿದ್ರೆ ಓಕೆನೇ ಅದು ಕನ್ವರ್ಷನ್ ಮಾಡಿರೋದು. ಸ್ಪಾಟ್ ನೋಡ್ದೇನೆ ಅವ್ರು ಕನ್ವರ್ಷನ್ ಮಾಡೋರು ನಾನು ಉತ್ತರ ಕೊಡೋಕ್ಕಾಗಲ್ಲ ಸರ್. ಈಗ ಯಾವುದೇ ರಸ್ತೆ ಸುಮಾರು 10 ವರ್ಷ 11 ವರ್ಷ ರಸ್ತೆ ಆಗಿದೆ ಅಂತಂದ್ರೆ ಅದು ರಸ್ತೆನೇ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ರಸ್ತೆಗೆ ನೀವು ತೊಂದರೆ ಮಾಡಿ. ಮತ್ತೆ ನಮ್ದು ಇಲ್ಲೊಂದು ಇದೆ, ಬಿಡಿಸ್ಬಿಡಿ ಸರ್. ಆ ಕಡೆ ಜಮೀನಲ್ಲಿ 20 ವರ್ಷದಿಂದ ಇದ್ದೀವಿ. ಅಲ್ಲ ಇದ್ರೆ ಒಂದು ನಿಮಿಷ ಹೇಳ್ತೀನಿ ಕೇಳಿ, ನಕಾಶಲ್ಲಿ ಇದೆಯಾ? ನಕಾಶಲ್ಲಿ ಇದ್ರೆ ನಾವು ಬಿಟ್ಟು ಕೊಡಕ್ಕೆ ರೆಡಿ, ನಾವೇನು ಅರ್ಧ ಇಲ್ಲ. ನಮ್ಮ ತಾತನಾಸ್ತಿ ಸಂಪಾದನೆ ಮಾಡಿದ್ರೆ ನಾವು ಕೊಡಬೇಕು ಅಂತಂದರೆ ಅದು ನ್ಯಾಯನಾ? ಆದಷ್ಟು ಬೇಗ ಸಮಸ್ಯೆ ಇತ್ಯರ್ಥ ಆಗಲಿ, ಲೇಔಟ್ ಜನಕ್ಕೆ ಅನುಕೂಲ ಆಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.